ಯಾರು ಹಾಡಿದ್ದು? ಯಾರು ಹಾಡಿದ್ರು? ಕಮಲಾಕ್ಷಿ ಹುಲಿ ಅಮ್ಮವ್ರು ಹಾಡ್ಯಾರ. ಇದು ಯಾರ ಹಾಡ? ಇದು ಸಾಹಿತ್ಯ ಯಾರ್ದು? ಸಂಗೀತ ಯಾರ್ದು? ಸಾಹಿತ್ಯ ಸಂಗೀತ ಆಯ್ತು. ಅಂದ್ರೆ ನೆಕ್ಸ್ಟ್ ಟೈಮ್ ಯಾವಾಗಾರೆ ಹಾಡು ಹಾಡ್ಬೇಕಾದ್ರ ಅದ್ರ ಸಾಹಿತ್ಯಕಾರರು ಯಾರು, ಅದಕ್ಕೆ ದಾಟಿ ಯಾರು ಹಾಕ್ಯಾರ ಅನ್ನೋದು ಹೇಳಿ ಹಾಡಿದ್ರ ನಿಮಗ್ ಪರ್ಫೆಕ್ಟ್ ಆಗ್ತದ. ಮತ್ತೀಗೇನಂದ್ರ ನೀವು ಹಾಡ್ಲಕತ್ತೀರಲ್ಲ, ಒಂದು ಹಾಡುಗಾರರಾಗಿ ಹಾಡ್ಲಕತ್ತೀರಿ, ಭಾವ ಬೇಕದ್ರೊಳಗ. ಈಗ ಭಾವ ಹೆಂಗಿರ್ಬೇಕಂದ್ರ, ನೀವೇ ಆ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಅಂತ ನೀವೇ ಹಂಬಲಿಸಿದಂಗ ಹಾಡ್ಬೇಕದು. ನಿಮ್ಮ ಭಾವ ಅದ್ರೊಳಗೆ ಮಿಶ್ರ ಆಗ್ಬೇಕು. ಅವ್ರು ಬರೆದ ಸಾಹಿತ್ಯ ಆ ಧಾಟಿಯಲ್ಲಿ ನಾವು ಹಾಡ್ಬೇಕತ್ತೇನ್ ಪ್ರಯತ್ನ ಮಾಡ್ತೀವಲ್ಲ, ನಮ್ಮ ಭಾವ ಏನಾಗ್ತದ ಅದ್ರೊಳಗ ಸುಖ ಆಗಲ್ಲ. ನಮ್ಮ ಭಾವ ಸುಖ ಅನುಭವಿಸ್ಬೇಕಾದ್ರ ಅದು ಅರ್ಥ ಮಾಡ್ಕೊಂಡು ನಾನೇ ಆ ಕಡಲಿಗೆ ಹಂಬಲಿಸ್ಲಕತ್ತೀನಿ ಅನ್ನಂಗ, ಕೂಡಬಲ್ಲೆನೆ ಒಂದು ದಿನ ಅಂತೇಳಿ ನಾನೇ ಆ ಕಡಲಿನೊಳಗ ಕೂಡ್ಲಕ್ ಆಗ್ತದೇನು ಅನ್ನಂಥದ್ದು ಒಳಗೆ ಬರಬೇಕು. ಭಾವಪೂರ್ಣವಾಗಿ ಹಾಡ್ಬೇಕು. ಪ್ರಯತ್ನ ಮಾಡ್ರಿ ಇನ್ನೊಂದ್ಸಾರಿ. ಈಗ ಹಾಡ್ರಿ, ನೀವು ಭಾವಪೂರ್ಣವಾಗಿ ಹಾಡ್ರಿ. ಈಗ ನೀವೇ ಕಾಣುವುದ ಕಡಲಿಗೆ ಹಂಬಲಿಸಿದೆ ಮನ, ನೀವೇ ಹಂಬಲಿಸಿದಂಗ ಹಾಡ್ರಿ. ಈಗ ಬರ್ತದ. ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣಬಲ್ಲೆನೆ ಒಂದು ದಿನ ಕಡಲನು, ಕೂಡಬಲ್ಲೆನೆ ಒಂದು ದಿನ. ಹಾಡ್ರಿ, ಪೂರ ಹಾಡ್ರಿ. ಏನ್ ಪ್ರವಚನ ನಾ ಹೇಳೋದು ಬೇರೆ ಅಲ್ಲ, ನೀವು ಬೇರೆ ಹೇಳೋದಲ್ಲ. ಎಲ್ಲರೂ ಪರ್ಫೆಕ್ಟ್ ಆಗದ ಯಾವ್ದೋ ಒಂದು ವಿಷಯದಾಗ. ಕಾಣದ ಕಡಲಿಗೆ ಸೂಪರ್ ಸೂಪರ್ ಸೂಪರ್. ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗಿವಿಗೆಂದು ಕೇಳುತ್ತಿದೆ. ನನ್ನ ಕಲ್ಪನೆಯು ತನ್ನ ಕಡಲನಿ ಚಿತ್ರಿಸಿ ಚಿಂತಿಸಿ ತೊಯ್ಯುತ್ತಿದೆ. ಎಲ್ಲಿರುವುದೋ ಎಂತಿರುವುದೋ ನೋಡಬಲ್ಲೆನೆ ಒಂದು ದಿನ ಕಡಲನು, ಕೂಡಬಲ್ಲೆನೆ ಒಂದು ದಿನ. ನೋಡಬಲ್ಲೆನೆ ಒಂದು ದಿನ ಕಡಲನು, ಕೂಡಬಲ್ಲೆನೆ ಒಂದು ದಿನ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಪೂರ ಹಾಡ್ರಿ. ಇನ್ನ ಏಟದ ಅಟ್ಟ ಹಾಡ್ರಿ, ಬಿಡ್ಬೇಡ್ರಿ. ಅನುಭವಿಸ್ರಿ, ನೀವ್ ಅನುಭವಿಸಿ ಹಾಡ್ರಿ. ತುಂಬಿ ಹರಿದರು ಒಂದೇ ಸಮನಾಗಿ ಉದಂತೆ, ಸುನಿಲ ವಿಸ್ತರ ತರಂಗ ಶೋಭಿತ ಗಂಭೀರಾಂಬುದಿ ತಾನಂತೆ, ಮುನ್ನೀರಂತೆ ಅಪಾರವಂತೆ, ಕಾಣಬಲ್ಲೆನೆ ಒಂದು ದಿನ ಅದರೊಳು
ಹಂಬಲಿಸಿದೆ ಜಟಿಲ ಕಾನನದ ಕುಟಿಲ ಪದಗಳಲ್ಲಿ ಅರಿವ ತೊರೆಯು ನಾನು ಎಂದಿಗಾದರೂ ಕಾಣದ ಕಡಲನು ಸೇರಬಲ್ಲೆ ನೀನು ಸೇರಬಹುದೇ ನಾನು ಕಡಲ ನೀಲಿಗಳು ಕರಗಬಹುದೇ ನಾನು ಕರಗಬಹುದೇ ನಾನು ಕರಗಬಹುದೇ ನಾನು ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣಬಲ್ಲೆನೆ ಒಂದು ದಿನ ಕಡಲನು ಕೂಡಬಲ್ಲೆನೆ ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಹಂಬಲಿಸಿದೆ ಮನ ಹಂಬಲಿಸಿದೆ ಮನ. ಬಹಳ ಚಂದ, ಬಹಳ ಚಂದ, ಸೂಪರ್. ಧನ್ಯವಾದ ತಾಯಿ, ಆನಂದ ಮಾಡಿದ್ರಿ, ಸಂತೋಷ ಆಯ್ತು. ಭಾವಪೂರ್ಣ. ನನಗೆ ಕಡಲು ಕಾಣಬೇಕು, ಆ ಕಡಲಿನ ಆಚೆ ಹೋಗಿ ನಾನು ಅದನ್ನ ಕೂಡಬೇಕು, ನನಗೆ ಅನುಭವ ಅಂತ ಮಾಡಿ ಹಾಡಿದ್ರೆ ಅದರ ಲೆಕ್ಕನೇ ಬೇರೆ ಆಗ್ತದೆ. ತಾನೇ ಅದರೊಳಗೆ ಸೇರ್ಕೊ. ಯಾರ್ದೋ ಸಾಹಿತ್ಯ ಯಾರೋ ಹಾಡಿದ ದಾಟಿ ಒಳಗೆ ಹೋಗಿ ನಮ್ಮನ್ನು ನಾವು ಕಳ್ಕೊಂಡ್ಬಿಡ್ತೀವಿ. ನಮ್ಮನ್ನು ಕಳ್ಕೊಳ್ಳಂಗಿಲ್ಲ, ನಾವು ಅದ್ರೊಳಗೆ ಮಿಂಚಬೇಕಾಗ್ಯದ. ಅದಕ್ಕೆ ಆ ಮಿಂಚು ನಿಮ್ಮ ಭಾವ ಅದರೊಳಗೆ ಬೆರೆಸಿ ಹಾಡಿದಾಗಲೇ ನಿಮ್ಮ ಸುಖ ದುಃಖ ಆನಂದ ಅದರಾಗ ನೀವು ಅನುಭವಿಸಿದಾಗಲೇ ಅದು ಸಾರ್ಥಕ ಆಗ್ತದೆ. ಬಹಳ ಚಂದ. ಆಯ್ತು, ಕಲ್ಯಾಣಪ್ಪ ಅವ್ರಿಗೆ ಹೊಟ್ಟೆ ತುಂಬತೇನು? ಧರ್ಮಾಧಿಕಾರಿಗಳು ಅರ್ಧಕ್ಕೆ ಮುಗಿತತ್ತು ಗಾಬರಿಗಿದ್ರು. ಅದು ಭಾಳ ಚಂದ